ಇಂದಿನಿಂದ ಹಾಪ್ಕಾಮ್ಸ್ನಲ್ಲಿ ಮಾವು ಮತ್ತು ಹಲಸು ಮೇಳ ಶುರುವಾಗ್ತಾ ಇದೆ. ಸದ್ಯ ನಾನೀಗ ಹಡ್ಸನ್ ಸರ್ಕಲ್ನಲ್ಲಿರುವಂತಹ ಹಾಪ್ಕಾಮ್ಸ್ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತು ಮಾವು ಮತ್ತು ಹಲಸು ಮೇಳಕ್ಕೆ ಅದ್ದೂರಿಯಾಗಿ ಚಾಲನೆಯನ್ನು ನೀಡಿದ್ರು. ಈ ಬಾರಿಯ ಮಾವು ಮತ್ತು ಹಲಸು ಮೇಳದಲ್ಲಿ ತರೇವಾರಿ ಮಾವುಗಳ ಜೊತೆಗೆ ಹಲಸನ್ನು ಕೂಡ ತರಿಸಿ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಕೊಡುವಂತಹ ಕೆಲಸವನ್ನು ಹಾಪ್ಕಾಮ್ಸ್ ಮಾಡ್ತಾ ಇದೆ. ಈ ಬಾರಿ ವಿಶೇಷವಾಗಿ ತೋತಾಪುರಿ, ಬಾದಾಮಿ, ರಸಪುರಿ, ಸೇಂದುರ ಈ ರೀತಿಯಾದಂತಹ ಮಲ್ಲಿಕ ಬೇರೆ ಬೇರೆ ವಿಧವಾದಂತಹ ಮಾವಿನ ಹಣ್ಣು ಮಾರ್ಕೆಟ್ಗೆ ಬಂದಿದ್ದರೆ, ಇನ್ನು ಅದರ ಜೊತೆಗೆ ಹಲಸು ಕೂಡ ವಿವಿಧ ತಳಿಯ ಹಲಸುಗಳನ್ನು ಕೂಡ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ವಿಶೇಷವಾಗಿ ಗ್ರಾಹಕರಿಗೆ ಯಾರೆಲ್ಲ ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣನ್ನು ತೆಗೆದುಕೊಳ್ಳೋಕ್ಕೆ ಬರ್ತಾರೆ ಅವರಿಗೆ 5ರಿಂದ 10% ರಿಯಾಯಿತಿ ದರದಲ್ಲಿ ಮಾರಾಟವನ್ನು ಮಾಡ್ತಾ ಇರುವಂಥದ್ದು. ಇನ್ನು ಬಲ್ಕಾಗಿ ಅಂದರೆ 100 kgಗಿಂತ ಹೆಚ್ಚಾಗಿ ಯಾರಾದರೂ ಮಾವನ್ನು ತೆಗೆದುಕೊಂಡ್ರೆ ಅವರಿಗೆ 15% ಮಾರಾಟವನ್ನು ಮಾಡೋದಕ್ಕೆ ಈಗ ಆಲ್ರೆಡಿ ಏನು ಆಡಳಿತ ಮಂಡಳಿ ಒಂದಷ್ಟು ರೂಲ್ಸ್ಗಳನ್ನು ಕೂಡ ಹಾಕಿರುವಂಥದ್ದು. ನೀವೇನಾದರೂ 100 kgಗಿಂತ ಹೆಚ್ಚಾಗಿ ತೆಗೆದುಕೊಂಡ್ರೆ ನಿಮಗೆ 15% ರಿಯಾಯಿತಿಯನ್ನು ಕೊಡ್ತಾರೆ. ಯಾರಿಗೆಲ್ಲ ರೈತರಿಂದ ನೇರವಾಗಿ ಅಂದರೆ ಕೆಮಿಕಲ್ ಫ್ರೀ ಆಗಿರುವಂತಹ ಮಾವಿನ ಹಣ್ಣು ಬೇಕು, ಹಲಸಿನ ಹಣ್ಣು ಬೇಕು ಅಂಥವರು ಹಾಪ್ಕಾಮ್ಸ್ಗೆ ಭೇಟಿಯನ್ನು ನೀಡಬಹುದು. ಈ ರಿಯಾಯಿತಿ ಇರುವಂಥದ್ದು ಕೇವಲ ಈ ತಿಂಗಳಾಂತ್ಯದವರೆಗೆ ಮಾತ್ರ. ಈ ತಿಂಗಳಾಂತ್ಯದವರೆಗೆ ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ನೀವು 150ಕ್ಕೂ ಹೆಚ್ಚು ಹಾಪ್ಕಾಮ್ಸ್ಗಳಿಗೆ ಭೇಟಿಯನ್ನು ನೀಡಿ ನಿಮಗೆ ಬೇಕಾದಂತಹ ತಳಿಯ ಮಾವಿನ ಹಣ್ಣನ್ನು ತೆಗೆದುಕೊಂಡು ರುಚಿಯನ್ನು ನೋಡಬಹುದು. ನೀವು ಯಾವುದೇ ಕಾರಣಕ್ಕೂ ಕೂಡ ನಮಗೆ ಕೆಮಿಕಲ್ ಇರುವಂತಹ ಹಣ್ಣು ಬೇಡ ಅಂತ ಹೇಳಿದರೆ ನೀವು ಹಾಪ್ಕಾಮ್ಸ್ಗೆ ಭೇಟಿ ನೀಡಬೇಕು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.